3 ತಾರೀಕು ಕೊಡ್ತೀವಿ, ಏನು ಕೊಡ್ತದೆ ನೋಡೋಣ, ಅದು ಕೊಟ್ಟ ವಿಚಾರ ಮಾಡುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಮಾತ್ರ SIT ಮಾತ್ರ ಒಂದು ರೀತಿ ಇದು ಹಿನ್ನಡೆ ಆದಂಗೆ ಅಂತ ಮಾತ್ರ ಅಷ್ಟೇ ಹೇಳ್ಬೋದು. ಯಾಕಂದ್ರೆ SIT ಕೊಟ್ಟಂಥ ಸರ್ಕಾರದ ಕೆಲಸ, ನ್ಯಾಯದ ಕೆಲಸ 20 ವರ್ಷಗಳು ತನಿಖೆ ಆಗಬೇಕಾಗಿದೆ. ಇಲ್ಲ ಸಾವುಗಳು ಮತ್ತೇನು ಆಗಿದಾವೆ ಘಟನೆಗಳು, ಅನೇಕ ಹೆಣ್ಮಕ್ಳ ಹತ್ಯೆಗಳಾಗಿದ್ದಾವ, ಮುಂದೆ ಅದೇ ಕಾಲಕ್ಕೆ ಅತ್ಯಾಚಾರಗಳಾಗಿದ್ದಾವೆ. ಇವಕ್ಕೆಲ್ಲದಕ್ಕೂ ಇದರೆಲ್ಲ ತನಿಖೆ ಆಗಬೇಕು ಅಂತ ಕೊಟ್ಟಿದ್ರಲ್ಲೇ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಈ ಒಂದು ವರದಿ SIT ಅವರು ಯಾರು ಏನು ದೂರದಾರಿದ್ದಾರೋ ಅಥವಾ ಇವತ್ತೇನು SIT ಆರೋಪಿಗಳನ್ನಾಗಿ ಮಾಡ್ತಾ ಇದ್ದೀನೋ ಅವ್ರು ಯಾರ ಮೇಲೆ ಆರೋಪ ಮಾಡಿದರು, ಹೆಗ್ಡೆ ಅವ್ರ ಮೇಲೆ ಆರೋಪ ಮಾಡಿದರು. ಅವ್ರ ತನಿಖೆ ಮಾತ್ರ ಇದುವರೆಗೆ ಆಗಿಲ್ಲ. ಅದ್ರ ಬಗ್ಗೆ ಏನು ಮಾತೂ ಇಲ್ಲ, ಯಾವುದೇ ಒಂದು ರೀತಿ ಮಾತಿಲ್ಲ. ಅವ್ರು ಈಗಾಗಲೇ ಕ್ಲೀನ್ ಚಿಟ್ ಇದ್ದಂಗೆ ಇದಕ್ಕೆ ಸಂಬಂಧ ಇಲ್ಲಪ್ಪ ಅವ್ರು ಅನ್ನುವಂಗೆ ಈಗಾಗಲೇ SIT ಇದನ್ನು ತೋರಿಸ್ಕೊಂಡದ. ಇಲ್ಲಿ ಬಂದಿದ್ದು ಇದೇ ಸಮಸ್ಯೆ. ಯಾಕಪ್ಪ ಅಂತಂದ್ರೆ ಯಾರು ದೂರು ಕೊಟ್ಟರೋ ಅವರನ್ನು ಅಪರಾಧ ಮಾಡಲಿಕ್ಕೆ ಹೊರಟದ ಈ SIT ಅನ್ನುವಂಥದ್ದು. ಜೊತೆಗೆ ಇನ್ನೊಂದಿಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ ದೇವಸ್ಥಾನ ಸಂತ್ರಸ್ತ ಅಂತ ಹೇಳೋದು. ದೇವಸ್ಥಾನ ಸಂತ್ರಸ್ತನೋ, ದೇವಸ್ಥಾನದ ಹಿಂದಿರುತ್ತಿರುವಂಥ ಆಡಳಿತಾಧಿಕಾರಿ ಸಂತ್ರಸ್ತನೋ ಅನ್ನುವಂಥದ್ದನ್ನು ಇಲ್ಲಿ ಬಿಡಿಸಿ ಹೇಳಬೇಕಾಗಿತ್ತು. ಅದನ್ನು ಪಾರ್ಶ್ವನಾಥ್ ಅವರು ಹೇಳಿದಾರೋ ಏನು ಮಾಡಿದ್ರು ಗೊತ್ತಿಲ್ಲ. ಅದರಲ್ಲೇ ಇಲ್ಲಿ ಸಂತ್ರಸ್ತರು ಯಾರು? ಮಂಜುನಾಥ ಸ್ವಾಮಿಯ ಹೆಸರಿನ ಕುರಿತಾಗಿ, ಅಣ್ಣಪ್ಪ ಸ್ವಾಮಿಯ ಹೆಸರಿನ ಕುರಿತಾಗಿ, ದೇವದ ಕುರಿತಾಗಿ ಇಲ್ಲಿ 6 ಜನ ದೂರದಾರರು ಎಲ್ಲಿಯೂ ಆರೋಪ ಮಾಡಿಲ್ಲ. ಏನಿದ್ರು ಅದು ಕೇವಲ ಹೆಗ್ಡೆ ಅವ್ರ ಮೇಲೆ ಮಾಡಿದಂಥ ಆರೋಪ. ಹೆಗ್ಡೆ ಅವರು ನಾವು ಒಂದು ಜನ ಕರಿಬೋದು, ಅವ್ರಿಗೆ ನಡೆದಾಡೋ ದೇವರು ಹಾಗೆ ಹೀಗೆ ಕರ್ಕೊಳ್ಳಿ, ತಪ್ಪಿಲ್ಲ, ಅದು ಅವರ ನಂಬಿಕೆ. ಆದರೆ ಇವ್ರ ನಂಬಿಕೆ ಅವ್ರು ಅಪರಾಧಿ ಇದ್ದಾರಪ್ಪ, ಅವ್ರು ಎನ್ಕ್ವೈರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಇಲ್ಲಿ ಕಾನೂನಾತ್ಮಕ ನಾವು ವಾಸ್ತವದ ಮೇಲೆ ವಿಚಾರ ಮಾಡಬೇಕಾಗ್ತದೆ. ಮಂಜುನಾಥ ಸಂತ್ರಸ್ತರಲ್ಲ ಅವರು. ಯಾಕೆ ಅವ್ರಿಗೆ ನಿಜವಾಗಿಯೂ ನಾವಿಲ್ಲೊಂದು ಪ್ರಶ್ನೆ ಮಾಡಬೇಕಾಗ್ತದೆ ಹೆಗ್ಡೆ ಅವ್ರಿಗೆ, ನಿಜವಾಗಿಯೂ ನೀವು ಸಂತ್ರಸ್ತರಾಗಿದ್ರೆ ಇದ್ರಲ್ಲಿ ಪ್ರಾಮಾಣಿಕವಾಗಿ ಇನ್ವಾಲ್ವ್ ಇಲ್ಲ ಅಂತಂದ್ರೆ ನೀವು ಯಾಕೆ ಇವ್ರ ಮೇಲೆ ಡಿಫೆಮೇಷನ್ ಕೇಸ್ ಹಾಕಬಾರ್ದು ಇಲ್ಲಿವರೆಗೆ ಈ 6 ಜನರ ಮೇಲೆ? ಮತ್ತು ಇದ್ರ ಜೊತೆ ಇಷ್ಟ ಇಲ್ಲ ನಿಮ್ಮ ಮೇಲೆ ಆರೋಪಗಳು, ಕೇವಲ ಈ ಹತ್ಯೆಗಳಾಗಿರ್ಬೋದು ಅಥವಾ ಈ ಒಂದು ಅತ್ಯಾಚಾರದ ಕೇಸುಗಳಾಗಿರ್ಬೋದು, ಇವಷ್ಟು ಆರೋಪ ಮಾಡ್ತಾ ಇಲ್ಲ ಅವರು. ನಿಮ್ಮ ಹಣದ ಬಗ್ಗೆ, ಮೀಟರ್ ಬಡ್ಡಿ ಬಗ್ಗೆ ಇಲ್ಲೇ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಗೊತ್ತದ, ವಿಶೇಷವಾಗಿ ನಾಯಕ್ ಅವರು, ಅವ್ರ ತಂಡ ಅವರೊಂದು ಸೊಸೈಟಿಗೆ ರೋಡ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಪುಸ್ತಕನೂ ನಿಮ್ಮ ಮೇಲೆ ತೆಗೆದಿದ್ದಾರೆ, ಹೆಗ್ಡೆ ಅವರ ಕರ್ಮಕಾಂಡ. ಯಾಕ್ರಿ ನೀವು ಅವ್ರ ಮೇಲೆ ಡಿಫೆಮೇಷನ್ ಕೇಸ್ ಹಾಕಬಾರ್ದು? ನೀವು ನಿಜವಾಗಿ ಸಂತ್ರಸ್ತರಾಗಿದ್ದರೆ, ಹೌದು ಅವ್ರು ಮಾಡೋದಾಗಿ ತಪ್ಪಿದ್ರೆ, ಸುಳ್ಳಿದ್ರೆ, ಮತ್ತೊಂದಿದ್ರೆ ಸ್ವತಃ ನೀವು ಇನ್ವಾಲ್ವ್ ಆಗಿರಲಿ. ಪಾಪ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಏನದ, ಮತ್ತು ಮಂಜುನಾಥ ಸ್ವಾಮಿಯ ದೇವಸ್ಥಾನದಿದ್ದು ಅದು ಆ ದೇವರ ಹೆಸರಿನಲ್ಲಿ ಆಸ್ತಿ ಇಲ್ಲ. ಆ ಆಸ್ತಿ ಏನದ ನಿಮ್ಮ ಹೆಸರಿನದ ಅಂದಾಗ ಇಲ್ಲಿ ಯಾರು ಆರೋಪ ಸ್ಥಾನದಲ್ಲಿ ನಿಲ್ತಾ ಇದ್ದಾರೆ? ಅವರು ಆರೋಪನ ನಿಮ್ಮನ್ನು ಮಾಡ್ತಾ ಇದ್ದಾರೆ, ಹೆಗ್ಡೆ ಅವರನ್ನು ಅಥವಾ ಆಡಳಿತಾಧಿಕಾರಿ. ಅವರು ಇವತ್ತು ಬಂದು ಉತ್ತರ ಕೊಡಬೇಕಾಗ್ಯದ. ಅವರು ಸಂತ್ರಸ್ತರು, ನೇರ ಬಂದವರು ಸಂತ್ರಸ್ತರು, ಉತ್ತರ ಕೊಡಲಿ. ಅವ್ರು ಕೇಳೋ ಪ್ರಶ್ನೆಗೆ ಇಲ್ಲಿ 2 ರೀತಿ, ಒಂದು ಕಡೆ ಭೂ ಹಗರಣ ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಮೀಟರ್ ಬಡ್ಡಿ ಬಗ್ಗೆ ಒಂದು ಕಡೆ, ಇನ್ನೊಂದು ಅತ್ಯಾಚಾರ ಬಗ್ಗೆ ಮತ್ತು ಇನ್ನೊಂದು ಈ ಒಂದು ಕೊಲೆಗಳ ಬಗ್ಗೆ ಅದ. ಇವೆರಡೂ ನೇರ ಅವ್ರ ಮೇಲೆ ಆರೋಪ ಇದ್ದಾಗ ಅವರು ಇದ್ದಂಥವ್ರು ಯಾಕೆ ಇವರೆಲ್ಲರ ಮೇಲೆ ಕೇಸ್ ನೇರವಾಗಿ ಹಾಕಬಾರ್ದು? ತಾವು ತಂದು ಯಾಕೆ ವಾದ ಮಾಡಬಾರ್ದು? ಅವ್ರು ಆರೋಪ ಮಾಡ್ತಾ ಇದ್ದಾರೆ ಈಗ ನೇರವಾಗಿ ಹೆಗ್ಡೆ ಅವ್ರ ಮೇಲೆ. ಅಂದಾಗ ದೇವಸ್ಥಾನ ನಡೆದು ತರುವಂಥ ಅವಶ್ಯಕತೆ ಇಲ್ಲ. ಇವರು ಆ ದೇವಸ್ಥಾನದ ಆಡಳಿತಾಧಿಕಾರಿ ವಿನಃ ಇವರು ದೇವರಲ್ಲ. ಹೆಗ್ಡೆ ಅವರು ದೇವರು.